ನಮಸ್ಕಾರ ಸ್ನೇಹಿತರೆ. ಇರಾನ್ ಯುದ್ಧದಲ್ಲಿ ಈಗ ಮತ್ತೊಂದು ದೊಡ್ಡ ವಿಕೆಟ್ ಪತನ ಆಗಿದೆ. ಇರಾನ್ನ ಇಂಟೆಲಿಜೆನ್ಸ್ ಮಿನಿಸ್ಟರ್ ಖತೀಬ್ರನ್ನ ಹೊಡೆದು ಹಾಕಲಾಗಿದೆ. ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನಾಯಿ, ಸೆಕ್ಯೂರಿಟಿ ಚೀಫ್ ಅಲಿ ಲಾರಿಜಾನಿ, ಬಸೀಜ್ ಕಮಾಂಡರ್ ಗೋಲಾಂ ರೆಜಾ ಸೊಲೈಮಾನಿ ಹತ್ಯೆ ನಂತರ ಇದೀಗ ಇರಾನ್ನ ಮತ್ತೊಬ್ಬ ಟಾಪ್ ಲೀಡರ್ ಅನ್ನ ಇಸ್ರೇಲ್ ಹತ್ಯೆ ಮಾಡಿದೆ. ಕಳೆದಾದ್ರೆ ಟೆಹರಾನ್ ಮೇಲೆ ನಡೆಸಿದ ದಾಳಿಯಲ್ಲಿ ಇರಾನ್ನ ಇಂಟೆಲಿಜೆನ್ಸ್ ಮಿನಿಸ್ಟರ್ ಇಸ್ಮಾಯಿಲ್ ಖತೀಬ್ರನ್ನ ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ರಕ್ಷಣಾ ಮಂತ್ರಿ ಇಸ್ರೇಲ್ ಕಾಟ್ಸ್ ಘೋಷಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇರಾನ್ ಮತ್ತು ಹೆಜ್ಬುಲ್ಲಾಗೆ ಇಂದು ಎಲ್ಲಾ ರಂಗಗಳಲ್ಲೂ ಊಹೆಗೂ ನಿಲುಕದ ಸರ್ಪ್ರೈಸ್ ಕಾದಿದೆ. ಯುದ್ಧ ಮತ್ತೊಂದು ಲೆವೆಲ್ಗೆ ಹೋಗುತ್ತೆ ಇವತ್ತು ಅನ್ನೋ ಓಪನ್ ವಾರ್ನಿಂಗ್ ಅನ್ನ ಕೂಡ ಇಸ್ರೇಲ್ ಡಿಫೆನ್ಸ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ನ ಯಾವುದೇ ಟಾಪ್ ನಾಯಕರನ್ನ ಮುಗಿಸೋಕೆ ನಮ್ಮ ಪರ್ಮಿಷನ್ ಕೇಳೋ ಅಗತ್ಯನೇ ಇಲ್ಲ, ನೇರವಾಗಿ ಹೋಗಿ ಎಲಿಮಿನೇಟ್ ಮಾಡಿ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹಾಗೂ ನಾನು ಇಸ್ರೇಲ್ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅಂತ ಡಿಫೆನ್ಸ್ ಮಿನಿಸ್ಟರ್ ಘೋಷಿಸಿದ್ದಾರೆ. ಹೀಗಾಗಿ ಯುದ್ಧ ಇನ್ ಮುಂದೆ ತಿಳಿಯಾಗೋದಕ್ಕಿಂತ ಮತ್ತಷ್ಟು ಭಯಾನಕ ಆಗೋದು ಗ್ಯಾರಂಟಿ. ಇದರಿಂದ ಮಿಡಲ್ ಈಸ್ಟ್ ನಲ್ಲಿ ಮತ್ತಷ್ಟು ಆತಂಕ ಏಳ್ತಾ ಇದೆ. ಇಸ್ರೇಲ್ ಹೇಳ್ತಿರೋ ಆ ಊಹೆಗೂ ನಿಲುಕದ ಸರ್ಪ್ರೈಸ್ ಏನು ಅಂತ ಈಗ ಜಗತ್ತು ತಲೆ ಮೇಲೆ ಕೈ ಹಿಡ್ಕೊಂಡು ವೆಯ್ಟ್ ಮಾಡೋ ರೀತಿಯಾಗಿದೆ. ಇತ್ತ ಇಸ್ರೇಲ್ನ ಭೀಕರ ದಾಳಿಗೆ ಮಂಗಳವಾರ ಬಲಿಯಾದ ಇರಾನ್ನ ಇಬ್ಬರು ಟಾಪ್ ನಾಯಕರ ಅಂತ್ಯಕ್ರಿಯೆ ಬುಧವಾರ ಅಂದ್ರೆ ಇವತ್ತು ನಡಿಬಹುದು ಅನ್ನೋ ಮಾಹಿತಿ ಇದೆ. ಇಸ್ರೇಲ್ ಸೇನೆ ನಡೆಸಿದ್ದ ದಾಳಿಯಲ್ಲಿ ಇರಾನ್ನ ಭದ್ರತಾ ಮುಖ್ಯಸ್ಥ ಅಲಿ ಲಾರಿಜಾನಿ ಹಾಗೂ ಬಸೀಜ್ ಅರೆಸೇನಾ ಪಡೆಯ ಮುಖ್ಯಸ್ಥ ಗೋಲಾಂ ರೆಜಾ ಸೊಲೈಮಾನಿ ಹತ್ಯೆಗೀಡಾಗಿದ್ರು. ಅವರ ಅಂತಿಮ ಸಂಸ್ಕಾರಕ್ಕಾಗಿ ಭಾರಿ ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಬಿಗಿ ಭದ್ರತೆ ನಿಯೋಜನೆ ಮಾಡೋದು ಎಲ್ಲಿ? ಗ್ರೌಂಡ್ ಅಲ್ಲಿ ಮಾಡಬಹುದು. ಆದ್ರೆ ದಾಳಿ ಆಗ್ತಿರೋದು ಮೇಲೆ ವಿಮಾನಗಳ ಮೂಲಕ ಮತ್ತೆ ಮಿಸೈಲ್ಗಳ ಮೂಲಕ ಅಲ್ವಾ, ಡ್ರೋನ್ಗಳ ಮೂಲಕ ಅಲ್ವಾ? ಅದನ್ನ ಹೆಂಗ್ ತಡೀತಾರೆ? ಒಂದ್ ಕಡೆ ಸೇರಿದಾರೆ ಅಂತ ಗೊತ್ತಾದ ತಕ್ಷಣ ಈಗ ಹೊಡಿತಾ ಇರೋಲ್ವಾ? ಅದೇ ಆತಂಕ ಇರೋದು ಇರಾನ್ಗೆ. ಅದಕ್ಕೆ ಇನ್ನೂ ಕೂಡ ಅವರು ಸತ್ತು ಇಷ್ಟು ದಿನ ಆದರೂ ಕೂಡ ಸುಪ್ರೀಂ ಲೀಡರ್ದೇ ಅಂತಿಮ ಸಂಸ್ಕಾರ ಇನ್ನೂ ಮಾಡಕ್ ಆಗಿಲ್ಲ. ಆಯತುಲ್ಲಾ ಅಲಿ ಖಾಮೆನೈರ ಅಂತಿಮ ಸಂಸ್ಕಾರನೇ ಮಾಡಕ್ಕಾಗಿಲ್ಲ. ಡೇಟ್ ಫಿಕ್ಸ್ ಆಗಿ ಆಮೇಲೆ ಚೇಂಜ್ ಆಯ್ತು, ಮುಂದಕ್ಕೆ ಹೋಯ್ತು. ಇದುವರೆಗೂ ಕೂಡ ನಿಗೂಢ ಇದೆ. ಅವ್ರದ್ದು ಬಾಡಿನ ಹಾಗೆ ಇಟ್ಕೊಂಡಿದಾರಾ, ಮಣ್ಣು ಮಾಡಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿನೇ ಇಲ್ಲ. ದೊಡ್ಡ ಪ್ರಮಾಣದ ಜನಸಮೂಹ ಸೇರಿಸ್ಬಿಟ್ಟು ಇಡೀ ರಾಷ್ಟ್ರದ ಶೋಕಾಚರಣೆ ತರ ಡಿಕ್ಲೇರ್ ಮಾಡಿಬಿಟ್ಟು ಎಲ್ಲರಿಗೂ ಅಂತಿಮ ದರ್ಶನ ಮಾಡಕ್ ಬಿಟ್ಟು ಪ್ರೇಯರ್ ಮೀಟ್ ಎಲ್ಲ ಮಾಡಿ ಅಂತಿಮ ಸಂಸ್ಕಾರ ಮಾಡೋ ಪ್ಲಾನ್ ಏನಿತ್ತಲ್ಲ, ಅದು ಯಾವುದೂ ಆಗಿಲ್ಲ. ಗುಪ್ತವಾಗಿ ಮಾಡಿ ಮುಗಿಸಿದಾರಾ, ಸಮಾಧಿ ಮಾಡಿ ಮಣ್ಣು ಮಾಡಿ ಮುಗಿಸಿದಾರಾ ಇಲ್ವಾ, ಅದು ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಆದ್ರೆ ಪಬ್ಲಿಕ್ಲಿ ಅನೌನ್ಸ್ ಆಗಿದ್ದ ಡೇಟ್ ಮುಂದೂಡಿಕೆ ಆದ್ಮೇಲೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ ಅನ್ನೋದು ಕ್ಲಿಯರ್ ಈ ವಿಚಾರದಲ್ಲಿ. ಇರಾಕ್ ಬಾರ್ಡರ್ ಆಗಿದೆ, ಅಲ್ಲಿ ತಗೊಂಡು ಮಾಡಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ. ಅದು ಅಧಿಕೃತ ಮಾಹಿತಿ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಸುಪ್ರೀಂ ಲೀಡರ್ ಅಂತಿಮ ಸಂಸ್ಕಾರ ಮಾಡಕ್ಕೆ ಎಲ್ಲರೂ ಬಂದು ಸೇರ್ಬೇಕಾಗತ್ತೆ. ಅವಾಗ ಬಿಡೋದಿಲ್ಲ ಇಸ್ರೇಲ್ ಮತ್ತು ಅಮೆರಿಕ. ಅಲ್ಲಿ ಮತ್ತೆ ಬಂದು ಬಾಂಬ್ ಹಾಕ್ತಾರೆ ಅನ್ನೋ ಆತಂಕ, ಸೆಕ್ಯೂರಿಟಿ ಪ್ರಾಬ್ಲಮ್, ಯುದ್ಧ ಬೇರೆ ನಡೀತಿದೆ. ಜೊತೆಗೆ ಮೊಜ್ತಬಾ ಸುಪ್ರೀಂ ಲೀಡರ್ ಆಗಿ ಇವಾಗಷ್ಟೇ ಅಧಿಕಾರದ ಕಂಟ್ರೋಲ್ ಎಲ್ಲ ತಗೊಳ್ತಾ ಇದ್ದಾರೆ. ಸೊ ಸಾಕಷ್ಟು ಇಶ್ಯೂ ಇದೆ. ಹಾಗಾಗಿ ನೋಡ್ಬೇಕು ಇವರಿಬ್ಬರದೀಗ ಹೇಗೆ ಅಂತಿಮ ಸಂಸ್ಕಾರ ಆಗುತ್ತೆ ಅಂತ ಹೇಳಿ. ಅಷ್ಟರಲ್ಲಿ ಇನ್ನೊಬ್ಬರನ್ನ ಕೂಡ ಈಗ ಹತ್ಯೆ ಮಾಡಲಾಗಿದೆ, ಇಂಟೆಲಿಜೆನ್ಸ್ ಚೀಫ್ ರನ್ನ. ಸೊ ಅವ್ರದ್ದು ಇವತ್ತೇ ಅಂತಿಮ ಸಂಸ್ಕಾರ ಆಗತ್ತಾ ಅಥವಾ ನಾಳೆ ಮತ್ತೆ ಮಾಡ್ಬೇಕಾಗತ್ತಾ? ಈ ರೀತಿ ಇರಾನ್ನ ಒಳಗಡೆ ಬಹಳ ಅನಿಶ್ಚಿತ ವಾತಾವರಣ ಇದೆ. ದಿನಕ್ಕೊಂದೊಂದು ಪ್ರಮುಖ ತಲೆಗಳ ಸಾವಲ್ಲಿ ನಡೀತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳಿಂದ ಇರಾನ್ನಲ್ಲಿ ಪರಿಸ್ಥಿತಿ ಹದಗೆಡುತ್ತಿದ್ದ ಹಾಗೆ ಭಾರತ ಮಾನವೀಯತೆ ಮೆರೆದಿದೆ. ಇರಾನ್ ನೆರವಿಗೆ ಧಾವಿಸಿದೆ. ವೈದ್ಯಕೀಯ ನೆರವಿನ ಮೊದಲ ಶಿಪ್ಮೆಂಟ್ ಅನ್ನ ಭಾರತ ಕಳಿಸಿಕೊಟ್ಟಿದೆ. ಇರಾನ್ಗೆ ಬೇಕಾದ ಮೊದಲ ಹಂತದ ಮೆಡಿಕಲ್ ಕಿಟ್ ಹಾಗೂ ತುರ್ತು ಔಷಧಿಗಳನ್ನ ಭಾರತ ಯಶಸ್ವಿಯಾಗಿ ಇರಾನ್ನ ರೆಡ್ ಕ್ರೆಸೆಂಟ್ ಸೊಸೈಟಿಗೆ ಹಸ್ತಾಂತರ ಮಾಡಿದೆ. ಭಾರತದ ಈ ನೆರವಿಗೆ ಭಾರತದಲ್ಲಿರೋ ಇರಾನ್ ರಾಯಭಾರ ಕಚೇರಿ ರಿಯಾಕ್ಟ್ ಮಾಡಿದೆ. ಭಾರತದಿಂದ ನಮಗೆ ಮೊದಲ ವೈದ್ಯಕೀಯ ನೆರವಿನ ಕಿಟ್ ಡೆಲಿವರಿ ಆಗಿದೆ. ನಮ್ಮ ಕಷ್ಟ ಕಾಲದಲ್ಲಿ ಸಾಥ್ ಕೊಟ್ಟ ಭಾರತದ ದಯಾಳು ಜನತೆಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಜೊತೆಗೆ ಭಾರತ ಕಳಿಸಿದ ಮೆಡಿಕಲ್ ಕಿಟ್ಗಳ ವಿಡಿಯೋವನ್ನ ಕೂಡ ಶೇರ್ ಮಾಡಿದ್ದಾರೆ. ಈಗ ಆಲ್ರೆಡಿ ರಷ್ಯಾ, ಅಜರ್ಬೈಜಾನ್ ಮತ್ತು ಚೈನಾ ಇರಾನ್ಗೆ ನೆರವು ಕೊಟ್ಟಿವೆ. ಈಗ ಭಾರತ ಕೂಡ ಮೆಡಿಕಲ್ ಕಿಟ್ಗಳ ನೆರವನ್ನ ಇರಾನ್ಗೆ ನೀಡಿದೆ. ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಅಂದ್ರೆ ಇತ್ತೀಚೆಗೆ ಇರಾನ್ ಭಾರತದ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಸೇಫ್ ಪ್ಯಾಸೇಜ್ ಮಾಡಿಕೊಟ್ಟಿತ್ತು. ಇದು ಯಾವುದೇ ರೀತಿ ಒಪ್ಪಂದ ಅಲ್ಲ. ಇದಕ್ಕೆ ಪ್ರತಿಯಾಗಿ ಇರಾನ್ ನಮ್ಮಿಂದ ಏನು ರಿಸೀವ್ ಮಾಡಿಲ್ಲ ಅಂತ ಜೈಶಂಕರ್ ಹೇಳಿದ್ರು. ಅದರ ಬೆನ್ನಲ್ಲೇ ಹಾರ್ಮುಜ್ ಜಲಸಂಧಿಯಲ್ಲಿ ಸೇಫ್ ಪ್ಯಾಸೇಜ್ ಮಾಡಿಕೊಡೋಕೆ ಇರಾನ್ ಭಾರತಕ್ಕೆ ಕೆಲ ಕಂಡೀಷನ್ ಹಾಕಿದೆ. ಭಾರತ ವಶಪಡಿಸಿಕೊಂಡಿರೋ ಇರಾನ್ನ 3 ಹಡಗುಗಳನ್ನು ರಿಲೀಸ್ ಮಾಡೋಕೆ ಇರಾನ್ ಕೇಳಿತ್ತು ಅಂತೆಲ್ಲ ರಿಪೋರ್ಟ್ ಆಗಿತ್ತು. ಆದ್ರೆ ಅದನ್ನ ಭಾರತ ನಿರಾಕರಿಸಿತ್ತು. ಹಾಗೇನಿಲ್ಲ, ಯಾವುದೇ ಕಂಡೀಷನ್ ಹಾಕದೆ ಅವರು ನಮಗೆ ದಾರಿ ಮಾಡಿಕೊಟ್ಟಿದ್ದಾರೆ ಅಂತ. ಅದರ ಬೆನ್ನಲ್ಲೇ ಭಾರತ ಈಗ ಮಾನವೀಯ ನೆರವನ್ನ ಇರಾನ್ಗೆ ಕಳಿಸ್ಕೊಟ್ಟಿದೆ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಭೀತಿ ಹೆಚ್ಚಾಗ್ತಿರೋ ಹೊತ್ತಲ್ಲಿ ಸೌದಿ ಅರೇಬಿಯಾ ತುರ್ತು ಸಭೆ ಕರೆದಿದೆ. ಸೌದಿ ರಾಜಧಾನಿ ರಿಯಾದ್ನಲ್ಲಿ ಹಲವು ಅರಬ್ ಮತ್ತು ಇಸ್ಲಾಮಿಕ್ ರಾಷ್ಟ್ರಗಳ ವಿದೇಶಾಂಗ ಸಚಿವರ ಮೀಟಿಂಗ್. ಈ ಪ್ರದೇಶದಲ್ಲಿ ಸದ್ಯಕ್ಕೆ ಎದುರಾಗಿರುವ ಅಸ್ಥಿರತೆ ಮತ್ತು ಯುದ್ಧದ ಟೆನ್ಷನ್ ಅನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಪ್ರಾದೇಶಿಕ ಭದ್ರತೆ ಮತ್ತು ಸ್ಥಿರತೆಯನ್ನು ಹೆಚ್ಚಿಸೋದು ಹೇಗೆ ಅನ್ನೋ ಬಗ್ಗೆ ಎಲ್ಲ ರಾಷ್ಟ್ರಗಳ ನಾಯಕರು ಚರ್ಚೆ ನಡೆಸ್ತಾರೆ. ಯುದ್ಧದ ಭೀತಿಯನ್ನು ಕಮ್ಮಿ ಮಾಡಿ ಮರಳಿ ಶಾಂತಿ ತರೋದು ಹೇಗೆ ಅನ್ನೋದೇ ಈ ಮೀಟಿಂಗ್ನ ಮುಖ್ಯ ಉದ್ದೇಶ ಅಂತ ಸೌದಿ ಅಧಿಕಾರಿಗಳು ಹೇಳಿದ್ದಾರೆ. ಸದ್ಯ ಸೌದಿ ಅರೇಬಿಯಾದ ಈ ನಡೆ ಕುತೂಹಲ ಮೂಡಿಸಿದೆ.
ಯಾಕಂದರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದಲ್ಲಿ ಸೌದಿ ಅರೇಬಿಯಾ ಮತ್ತು ಇತರ ಇಸ್ಲಾಮಿಕ್ ರಾಷ್ಟ್ರಗಳು ಯಾವ ನಿಲುವನ್ನು ತಗೊಳ್ಳಲಿವೆ ಅನ್ನೋದು ಈ ಸಭೆಯಲ್ಲಿ ನಿರ್ಧಾರ ಆಗೋ ಸಾಧ್ಯತೆ ಇದೆ. ಗಲ್ಫ್ ರಾಷ್ಟ್ರಗಳ ವಿರುದ್ಧ ಇರಾನ್ ದಾಳಿಗಳು ಮುಂದುವರೆದಿವೆ. ಸೌದಿ ಮೇಲೆ ಮತ್ತೆ ಅಲೆಯಾಗಿ ಇರಾನ್ ಡ್ರೋನ್ ಹಾರಿಸಿದೆ. ಸೌದಿ ರಾಜಧಾನಿಯಲ್ಲಿರೋ ರಾಯಭಾರ ಕಚೇರಿಗಳನ್ನು ಟಾರ್ಗೆಟ್ ಮಾಡಿ ಇರಾನ್ ಈ ಡ್ರೋನ್ಗಳನ್ನು ಹಾರಿಸಿತ್ತು. ಸದ್ಯ ಇರಾನ್ ಹಾರಿಸಿದ ಡ್ರೋನ್ಗಳನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಸೌದಿ ಸೇನೆ ಹೇಳಿದೆ. ಇತ್ತ UAE ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ, ಮಿಸೈಲ್ ಹಾರಿಸಿದೆ. ಇದನ್ನು UAE ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ಹೊಡೆದು ಹಾಕಿದೆ. ಇದರಿಂದ ದುಬೈನಲ್ಲಿ ದೊಡ್ಡ ಸ್ಫೋಟದ ಸದ್ದು ಕೇಳಿಬಂದಿದೆ. ಆ ಕಡೆ ಇರಾಕ್ನಲ್ಲೂ ಕೂಡ ಇರಾನ್ ದಾಳಿಗಳು ಮುಂದುವರೆದಿವೆ. ಮತ್ತೆ ಇರಾನ್ ಡ್ರೋನ್ ಹಾರಿಸಿದೆ. ಈ ಡ್ರೋನನ್ನು ಇರಾಕ್ ಸೇನೆ ಬ್ಲಾಕ್ ಮಾಡಿದ್ದೀವಿ ಅಂತ ಹೇಳಿದೆ. ಈ ಕಡೆ ಬಹ್ರೇನ್ ಮೇಲೂ ಕೂಡ ಇರಾನ್ ದಾಳಿಯನ್ನು ಕಂಟಿನ್ಯೂ ಮಾಡಿದೆ, ಮತ್ತೆ ಡ್ರೋನ್ಗಳನ್ನು ಹಾರಿಸಿದೆ. ಈ ಡ್ರೋನನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಬಹ್ರೇನ್ ಕೂಡ ಅಗೇನ್ ಹೇಳಿದೆ. ಯುದ್ಧ ಶುರುವಾದಾಗಿನಿಂದ ಇದುವರೆಗೂ ಇರಾನ್ ಕಡೆಯಿಂದ ಬಂದ 130 ಮಿಸೈಲ್ ಮತ್ತು 234 ಡ್ರೋನ್ಗಳನ್ನು ನಾವು ಬ್ಲಾಕ್ ಮಾಡಿದ್ದೀವಿ ಅಂತ ಬಹ್ರೇನ್ ಸೇನೆ ಹೇಳಿದೆ. ಇಸ್ರೇಲ್ ಮೇಲೂ ಕೂಡ ಇರಾನ್ ಮಿಸೈಲ್ಗಳ ಸುರಿಮಳೆಯಾಗಿದೆ. ಜೆರುಸಲೆಂ ಮತ್ತು ಸೆಂಟ್ರಲ್ ಇಸ್ರೇಲ್ನಾದ್ಯಂತ ಏರ್ ರೈಡ್ನ ಸೈರನ್ಗಳು ಮೊಳಗಿವೆ. ಇರಾನ್ ಲಾಂಚ್ ಮಾಡಿದ ಮಿಸೈಲ್ಗಳನ್ನು ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಯಶಸ್ವಿಯಾಗಿ ಹೊಡೆದು ಹಾಕಿವೆ. ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯ ಅಲ್ಲಿ ಉಂಟಾಗಿಲ್ಲ. ಇರಾನ್ನ ಲೋರೆಸ್ತಾನ್ ಪ್ರಾಂತ್ಯದ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಭೀಕರ ದಾಳಿ ಮಾಡಿವೆ. ಇಲ್ಲಿನ ದೋರುದ್ ನಗರದ ಜನವಸತಿ ಪ್ರದೇಶಗಳಲ್ಲಿ ದಾಳಿ ಮಾಡಲಾಗಿದ್ದು, ಈ ಘಟನೆಯಲ್ಲಿ 7 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಮತ್ತು 56 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಲ್ಲದೆ ಇದೇ ಪ್ರಾಂತ್ಯದ ಚೆಗೇನಿ ಅನ್ನೋ ಗ್ರಾಮೀಣ ಭಾಗದಲ್ಲೂ ಸ್ಫೋಟದ ಶಬ್ದ ಕೇಳಿಬಂದಿದೆ. ಭಾರಿ ದೊಡ್ಡ ಬ್ಲಾಸ್ಟ್ ಆಗಿದೆ. ಅಲ್ಲಿ 4 ಪ್ರಾಣ ಕಳ್ಕೊಂಡಿದ್ದಾರೆ. ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇರೋ ಈ ಭೀಕರ ಯುದ್ಧದ ಬಗ್ಗೆ ಇರಾನ್ ವಿದೇಶಾಂಗ ಮಂತ್ರಿ ಅಬ್ಬಾಸ್ ಅರಾಕ್ಚಿ ಮತ್ತೊಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸಂಘರ್ಷಕ್ಕೆ ನೇರವಾಗಿ ಅಮೆರಿಕವೇ ಕಾರಣ, ಇದು ಅಮೆರಿಕದ ಯುದ್ಧ ಅಂತ ಹೇಳಿದ್ದಾರೆ. ನಾವು ಯಾವುದೇ ಅಮಾಯಕರನ್ನ ಟಾರ್ಗೆಟ್ ಮಾಡಿಲ್ಲ, ನಮ್ಮ ಮೇಲಾದ ದಾಳಿಗೆ ತಿರುಗೇಟು ಮಾತ್ರ ಕೊಡ್ತಾ ಇದ್ದೀವಿ. ಗಲ್ಫ್ ರಾಷ್ಟ್ರಗಳಲ್ಲಿ ಅಮೆರಿಕದ ಸೇನೆ ಬೀಡು ಬಿಟ್ಟಿರೋದೇ ಈ ಸಂಘರ್ಷ ಮತ್ತಷ್ಟು ಭುಗಿಲೇಳೋಕೆ ಕಾರಣ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಜಗತ್ತಿನ ಅತಿದೊಡ್ಡ ತೈಲ ಮಾರ್ಗವಾಗಿರೋ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಶೀಘ್ರ ಇರಾನ್ ತನ್ನ ಪಾಡಿಗೆ ತಾನು ಒಂದು ಹೊಸ ರೂಲ್ಸನ್ನು ಡಿಕ್ಲೇರ್ ಮಾಡೋ ಚಾನ್ಸಸ್ ಇದೆ ಅಂತಲೂ ಹೇಳಿದ್ದಾರೆ. ಜೊತೆಗೆ ನಮಗೆ ಈ ತಾತ್ಕಾಲಿಕ ಕದನ ವಿರಾಮ ಬೇಕಾಗಿಲ್ಲ, ಯುದ್ಧಕ್ಕೆ ಶಾಶ್ವತ ಮುಕ್ತಾಯ ಬೇಕು ಅಷ್ಟೇ. ಅದು ಕೂಡ ನಮ್ಮ ಕಂಡೀಷನ್ಸ್ ಇದೆ ಅಂತ ಲಾಸ್ಟ್ ಟೈಮ್ ಎಲ್ಲ ಹೇಳಿದ್ರಲ್ಲ. ಆಗಿರೋ ಡ್ಯಾಮೇಜಸ್ನ ಫುಲ್ಫಿಲ್ ಮಾಡಬೇಕು ಮತ್ತು ಯಾವತ್ತೂ ಕೂಡ ಅವರು ನಮ್ಮ ಮೇಲೆ ದಾಳಿ ಮಾಡಲ್ಲ ಅನ್ನೋದನ್ನು ವಿಶ್ವಸಂಸ್ಥೆ ಮೂಲಕ ಅದನ್ನು ಪಾಸ್ ಮಾಡಿಕೊಂಡು ಗ್ಯಾರಂಟಿ ಕೊಡಬೇಕು ಅಂತೆಲ್ಲ ಕೇಳಿದ್ರಲ್ಲ. ಸೊ ಆ ರೀತಿ ಫೈನಲ್ ಎಂಡ್ ಬೇಕು ವಾರ್ಗೆ, ಇಲ್ಲಾಂದರೆ ನಾವು ಪ್ರತಿಕಾರ ತೀರಿಸ್ಕೊಳ್ತಾನೆ ಇರ್ತೀವಿ ಅಂತ ಇರಾನ್ ಹೇಳಿದೆ. ಸ್ನೇಹಿತರೆ, ಕಾಶಿ ಅಯೋಧ್ಯೆ ರಾಮ ಮಂದಿರಕ್ಕೆ 7 ಸೈನ್ಸ್ ಟೂರಿಸಂನ ಪ್ಯಾಕೇಜ್ ಫುಲ್ ಡೀಟೇಲ್ಸ್ ಇಲ್ಲಿದೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಕಾಲ್ ಮಾಡಿ ಹೋಗಿ ಬನ್ನಿ. ಈ ಕಡೆ ಲೆಬನಾನ್ ಮೇಲೂ ಕೂಡ ಇಸ್ರೇಲ್ ಭಯಾನಕ ದಾಳಿಯನ್ನು ಮುಂದುವರೆಸಿದೆ. ಸೆಂಟ್ರಲ್ ಬೈರೂತ್ನಲ್ಲಿ ಇಸ್ರೇಲ್ ಸರಣಿ ದಾಳಿ ಮಾಡಿದೆ. ಪರಿಣಾಮ 12 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 41 ಜನ ಗಾಯಗೊಂಡಿದ್ದಾರೆ. ಇದು ಇಸ್ರೇಲ್ ದಾಳಿಗೆ ಹೆಜ್ಬುಲ್ಲಾ ಬೆಂಬಲಿತ ಅಲ್ ಮನಾರ್ ಟಿವಿಯ ಪೊಲಿಟಿಕಲ್ ಪ್ರೋಗ್ರಾಮ್ಸ್ ಡೈರೆಕ್ಟರ್ ಮೊಹಮ್ಮದ್ ಶಾರಿ ಮತ್ತು ಅವರ ಪತ್ನಿ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ಈ ವಿಚಾರವನ್ನು ಖುದ್ದು ಅಲ್ ಮನಾರ್ ಚಾನೆಲ್ ಕನ್ಫರ್ಮ್ ಮಾಡಿದೆ. ಮತ್ತೊಂದು ಕಡೆ ದಕ್ಷಿಣ ಲೆಬನಾನ್ನ ಸೈಡನ್ ನಗರದ ರಸ್ತೆಯೊಂದರಲ್ಲಿ ಹೋಗ್ತಿದ್ದ ಕಾರನ್ನೇ ಟಾರ್ಗೆಟ್ ಮಾಡಿ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ. ಪರಿಣಾಮ ಅವರು ವೈದ್ಯಕೀಯ ಸಿಬ್ಬಂದಿ ಸೇರಿ 2 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ, ಮತ್ತೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅತ್ತ ಬೇರೂತ್ನ ಜುಕಾಕ್ ಅಲ್ ಬ್ಲಾಟ್ ಏರಿಯಾದ ಮೇಲೆ ಇಸ್ರೇಲ್ 2ನೇ ಬಾರಿ ಭೀಕರ ಏರ್ ಸ್ಟ್ರೈಕ್ ನಡೆಸಿದೆ. ನೇರವಾಗಿ ಜನವಸತಿ ಇರೋ ಅಪಾರ್ಟ್ಮೆಂಟ್ ಒಂದನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ಬಾಂಬಿಂಗ್ ಮಾಡಿದೆ. ಪರಿಣಾಮ ದೊಡ್ಡ ಮಟ್ಟದಲ್ಲಿ ಸ್ಫೋಟದ ಸದ್ದು ಅಲ್ಲಿ ಕೇಳಿಬಂದಿದೆ. ಇದರೊಂದಿಗೆ ಜನನಿಬಿಡ ಪ್ರದೇಶಗಳಾದ ಜುಕಾಕ್ ಅಲ್ ಬ್ಲಾಟ್, ಬಸ್ತಾ ಏರಿಯಾದ ಅಪಾರ್ಟ್ಮೆಂಟ್ಗಳ ಮೇಲೂ ಕೂಡ ಸುರಿಮಳೆಯಾಗ್ತಿದೆ ಸ್ಫೋಟಕಗಳದ್ದು. ಇಡೀ ಪ್ರದೇಶ ಛಿದ್ರ. ಕೆಲ ಗಂಟೆಗಳಲ್ಲೇ ಬೇರೂತ್ನ ಹೃದಯ ಭಾಗದ ಮೇಲೂ ಕೂಡ ಇಸ್ರೇಲ್ ಬರೋಬ್ಬರಿ 4 ಕಡೆ ಭೀಕರ ಏರ್ ಸ್ಟ್ರೈಕ್ ನಡೆಸಿದೆ. ಹಿಜ್ಬುಲ್ಲಾ ಉಗ್ರರು ಬಿಲ್ಡಿಂಗ್ ಬೇಸ್ಮೆಂಟ್ನಲ್ಲಿ ಹಣ ಬಚ್ಚಿಟ್ಟಿದ್ದಾರೆ ಅಂತ ಆರೋಪಿಸಿ 15 ಅಂತಸ್ತಿನ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅನ್ನೇ ಇಸ್ರೇಲ್ ಸೇನೆ ಉರುಳಿಸಿಬಿಟ್ಟಿದೆ, ಧ್ವಂಸ ಮಾಡಿದೆ. ಅತ್ತ ಲೆಬನಾನ್ನ ಸೋಹುಮೋರ್ ಪಟ್ಟಣದ ಮೇಲೆ ಇಸ್ರೇಲ್ ಸೇನೆ ಮತ್ತೆ 2 ಏರ್ ಸ್ಟ್ರೈಕ್ ಮಾಡಿದೆ. ಇತ್ತೀಚೆಗಷ್ಟೇ ಇದೇ ಸೋಹುಮೋರ್ ಪಟ್ಟಣದ 4 ಮನೆಗಳನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ನಡೆಸಿದ್ದ ದಾಳಿಗೆ 4 ಮೃತಪಟ್ಟಿದ್ರು. ಮತ್ತೆ ಅದೇ ಪ್ರದೇಶದಲ್ಲಿ ದಾಳಿಯಾಗಿದೆ. ಅತ್ತ ದಕ್ಷಿಣ ಲೆಬನಾನ್ನ ನಬಾಟಿಯೆ ನಗರದ ಮೇಲೆ ಇಸ್ರೇಲ್ ಸೇನೆ ಕಳೆದ ರಾತ್ರಿ ಮತ್ತೆ ದಾಳಿ ಮಾಡಿದೆ. ಈ ವೇಳೆ ಲೆಬನಾನ್ ಸಿವಿಲ್ ಡಿಫೆನ್ಸ್ ಪಡೆಯ 11 ಸಿಬ್ಬಂದಿಗೆ ಗಾಯ ಆಗಿದೆ. ಈ ಲೆಬನಾನ್ನಲ್ಲಿ ಒಂದ್ ಕಡೆ ನಿರಂತರ ದಾಳಿ ಮಾಡ್ತಿರೋ ಇಸ್ರೇಲ್ ಮತ್ತೊಂದು ಕಡೆ ಕೆಲ ಪ್ರದೇಶಗಳ ಜನರಿಗೆ ವಾರ್ನಿಂಗ್ ಕೊಡೋದನ್ನು ಮುಂದುವರೆಸಿದೆ. ದಕ್ಷಿಣ ಲೆಬನಾನ್ನ ಖಿರ್ಬತ್ ಸೆಲ್ಮ್, ಬಿಟ್ ಯಾಹಾನ್, ಹಾಗೆ ಸರ್ಫಾಂಡ್ ಮತ್ತು ಡೇರ್ ಕನೌನ್ ಎನ್ ನಹರ್ ಈ 4 ಹಳ್ಳಿಗಳ ಜನರಿಗೆ ನಾವು ಬಾಂಬಿಂಗ್ ಶುರು ಮಾಡ್ತಾ ಇದ್ದೀವಿ, ಜೀವ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಮನೆ ಮಠ ಎಲ್ಲ ಬಿಟ್ಟು ಜಹರಾನಿ ನದಿ ದಾಟಿ ಉತ್ತರಕ್ಕೆ ಹೋಗಿ, ಇಲ್ಲಿ ದಾಳಿ ಆಗುತ್ತೆ ಅನ್ನೋ ವಾರ್ನಿಂಗ್ ಅನ್ನ ಇಸ್ರೇಲ್ ನೀಡಿದೆ. ಇಸ್ರೇಲ್ ಲೆಬನಾನ್ ಗಡಿ ದಾಟಿ 40 ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶಗಳನ್ನೆಲ್ಲ ಧ್ವಂಸ ಮಾಡ್ತಾ ಇದೆ.
ಇದಕ್ಕಾಗಿ ಈಗ ಲಿಟಾನಿ ನದಿ ದಾಟಿ ಜಹ್ರಾನಿ ನದಿವರೆಗೂ ತನ್ನ ಬಾಂಬಿಂಗ್ ರೇಂಜ್ ಅನ್ನ ವಿಸ್ತರಿಸಿದೆ. ನಾರ್ವೇಜಿಯನ್ ರೆಫ್ಯೂಜಿ ಕೌನ್ಸಿಲ್ ರಿಪೋರ್ಟ್ ಪ್ರಕಾರ ಇಸ್ರೇಲ್ನ ಈ ಎಚ್ಚರಿಕೆಯಿಂದಾಗಿ ಲೆಬನಾನ್ನ 14% ಭೂಭಾಗ ಈಗ ಖಾಲಿಯಾಗಿದೆ. ಜನ ಉಟ್ಟ ಬಟ್ಟೆಯಲ್ಲಿ ಜಾಗ ಖಾಲಿ ಮಾಡೋ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಲೆಬನಾನ್ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಗಾಜಾ ತರ ಆಗ್ತಿದೆ ಲೆಬನಾನ್ ಈಗ, ಎಸ್ಪೆಷಲಿ ಸೌತ್ ಲೆಬನಾನ್, ದಕ್ಷಿಣ ಭಾಗ, ಹಿಜ್ಬುಲ್ಲಾ ಪ್ರಾಬಲ್ಯದ ದಕ್ಷಿಣ ಲೆಬನಾನ್ ಭಾಗ. ಇಲ್ಲಿ ಇಸ್ರೇಲ್ ಏನು ಹೇಳ್ತಾ ಇದೆ, ಲೆಬನಾನ್ ಸರ್ಕಾರ ಕೂಡ ಅಷ್ಟೇ ಈ ಕೂಡಲೇ ಹಿಜ್ಬುಲ್ಲಾಗಳನ್ನ ನಿಶಸ್ತ್ರಗೊಳಿಸಬೇಕು ಅಂತ ಆಗ್ರಹ ಮಾಡ್ತಾ ಇದೆ. ಲೆಬನಾನ್ ಸರ್ಕಾರ, ಅವ್ರಿಗೆ ಕಂಟ್ರೋಲೇ ಇಲ್ಲ ಆ್ಯಕ್ಚುಲಿ ದಕ್ಷಿಣ ಲೆಬನಾನಲ್ಲಿ. ಅವ್ರ ಹತ್ರ ಇವ್ರು ಕೇಳ್ತಿದ್ದಾರೆ ಇಸ್ರೇಲ್ನವರು, ಇಲ್ಲ ನಾವೇ ಮಾಡ್ತೀವಿ ನೀವು ಮಾಡಿಲ್ಲ ಅಂದರೆ ಅಂತ ಹೇಳಿ. ಇದನ್ನು ಫ್ರಾನ್ಸ್ ಖಂಡಿಸಿದೆ. ಫ್ರಾನ್ಸ್ಗೆ ಬಹಳ ಇಂಟ್ರೆಸ್ಟ್ ಇದೆ ಲೆಬನಾನ್ನಲ್ಲಿ, ಅವರ ಪ್ರಾಬಲ್ಯ ಇದೆ. ಈ ಹಿಂದೆ ಫ್ರಾನ್ಸ್ನವರು ಕೂಡ ಕಂಟ್ರೋಲ್ ಮಾಡ್ತಿದ್ರು ಆ ಪ್ರದೇಶವನ್ನು. ಇವತ್ತಿಗೂ ಅವರಿಗೆ ಇಂಟ್ರೆಸ್ಟ್ಗಳಿದ್ದಾವೆ ಲೆಬನಾನ್ನಲ್ಲಿ. ಸೊ ಈಗ ಏನಾಗಿದೆ ಅಂದರೆ, ಲೆಬನಾನ್ಗೆ ಫ್ರಾನ್ಸ್ನ ವಿಶೇಷ ರಾಯಭಾರಿ ಆಗಿರೋ ಜೀನ್ ವೈವ್ಸ್ ಲೆ ಡ್ರಿಯನ್ ಅದನ್ನು ಖಂಡಿಸಿದೆ ಇಸ್ರೇಲ್ ನೀತಿಯನ್ನು. ಈ ಹಿಂದೆ ಎಷ್ಟೋ ವರ್ಷಗಳ ಕಾಲ ಲೆಬನಾನ್ನ ಇಸ್ರೇಲ್ ಕೂಡ ಆಕ್ರಮಣ ಮಾಡ್ಕೊಂಡಿತ್ತು. ಆದರೆ ಆಗಲೇ ಇಸ್ರೇಲ್ಗೆ ಹಿಜ್ಬುಲ್ಲಾದ ಮಿಲಿಟರಿ ಶಕ್ತಿಯನ್ನು ಪೂರ್ತಿ ನಾಶ ಮಾಡೋಕ್ಕಾಗಿರಲಿಲ್ಲ. ಅಂಥದ್ರಲ್ಲಿ ಈಗ ಬರೀ ಸ್ಫೋಟಕವನ್ನು ಸುರಿದು ಎಲ್ಲ ಕಡೆ ಬ್ಲಾಸ್ಟ್ ಮಾಡ್ತಿದ್ದಾರೆ ಇಸ್ರೇಲ್ನವರು. ಜೊತೆಗೆ 3 ದಿನ ಟೈಮ್ ಕೊಡ್ತೀವಿ, ಹಿಜ್ಬುಲ್ಲಾವನ್ನು ನಿಶಸ್ತ್ರ ಮಾಡಿ ನಾಶ ಮಾಡಿ ಅಂತ ಲೆಬನಾನ್ ಸರ್ಕಾರಕ್ಕೆ ಇಸ್ರೇಲ್ ಡೆಡ್ಲೈನ್ ಕೊಡ್ತಾ ಇದೆ. ಇದು ಯಾವ ನ್ಯಾಯ ಅಂತ ನೇರ ಪ್ರಶ್ನೆ ಮಾಡಿದ್ದಾರೆ. ಕೇವಲ ಮಾತುಕತೆಯಿಂದ ಮಾತ್ರ ಈ ಸಂಘರ್ಷ ನಿಲ್ಲಿಸೋಕೆ ಸಾಧ್ಯ ಅಂತ ಫ್ರಾನ್ಸ್ ಹೇಳಿದೆ. ಏನೋ ಲೆಬನಾನ್ನಲ್ಲಿ ಇಸ್ರೇಲ್ ಮಾಡಿರೋ ಭಯಾನಕ ದಾಳಿಗೆ ವಿಶ್ವಸಂಸ್ಥೆ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಕಳೆದ 2 ವಾರಗಳಿಂದ ನಡೀತಾ ಇರೋ ಈ ಭೀಕರ ಸಂಘರ್ಷದಲ್ಲಿ ಪ್ರತಿದಿನವೂ ಒಂದು ಇಡೀ ಕ್ಲಾಸ್ ರೂಮ್ನಷ್ಟು ಮಕ್ಕಳಿಗೆ ಸಾವು ನೋವು ಎರಡೂ ಕೂಡ ಸೇರಿ ಉಂಟಾಗ್ತಾ ಇದೆ ಅನ್ನೋ ಹೇಳಿಕೆಯನ್ನು ಯುನಿಸೆಫ್ ಅದರ ಡೆಪ್ಯೂಟಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಟೆಡ್ ಚೈಬನ್ ನೀಡಿದ್ದಾರೆ. ಇನ್ನು ಇರಾನ್ನ ಇಂಟೆಲಿಜೆನ್ಸ್ ಮಿನಿಸ್ಟ್ರಿ ಈಗ ದೇಶಾದ್ಯಂತ ಭರ್ಜರಿ ಕಾರ್ಯಾಚರಣೆ ಮಾಡಿದೆ. ಇರಾನ್ನ ಒಟ್ಟು 26 ಪ್ರಾಂತ್ಯಗಳಲ್ಲಿ ಏಕಕಾಲಕ್ಕೆ 111 ಜನರನ್ನ ವಶಕ್ಕೆ ಪಡೆದಿದೆ. ಇವರೆಲ್ಲರೂ ಕೂಡ ಇರಾನ್ನ ರಾಜಪ್ರಭುತ್ವವನ್ನು ಬೆಂಬಲಿಸುವ ವಿರೋಧ ಪಕ್ಷದ ಗುಂಪುಗಳಿಗೆ ಸೇರಿದ್ರು ಅನ್ನೋದು ಆರೋಪ. ಇವರಿಂದ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಕೂಡ ಸೀಸ್ ಮಾಡಿದ್ದೀವಿ ಅಂತ ಮುಜ್ತಬಾ ಖಾಮೆನಿ ಸರ್ಕಾರ ಹೇಳಿದೆ. ದೇಶದ ಒಳಗಡೆ ಎದ್ದುಕೊಂಡು ಸರ್ಕಾರದ ವಿರುದ್ಧ ಸಂಚು ರೂಪಿಸ್ತಾ ಇದ್ರು ಅಂತ ಖಾಮೆನಿ ಗವರ್ಮೆಂಟ್ ಹೇಳಿದೆ. ಇದಲ್ಲದೆ ಇರಾನ್ನ ಹಮ್ದನ್ ಮತ್ತು ಪಶ್ಚಿಮ ಅಜರ್ಬೈಜಾನ್ ಪ್ರಾಂತ್ಯಗಳಲ್ಲಿ ಅಮೆರಿಕ ಪರ ಕೆಲಸ ಮಾಡ್ತಿದ್ದ 4 ಸ್ಪೈಗಳನ್ನು ಕೂಡ ಅರೆಸ್ಟ್ ಮಾಡಿದ್ದೀವಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ಗೂ ಕೂಡ ಸುಮಾರು ಡ್ಯಾಮೇಜ್ ಆಗ್ತಿದೆ. ಇರಾನ್ ಮತ್ತು ಲೆಬನಾನ್ ಎರಡೂ ಕಡೆ ಯುದ್ಧ ಮಾಡ್ತಿದ್ದಾರಲ್ಲ, ಸೊ ಹಿಜ್ಬುಲ್ಲಾ ಮತ್ತು ಇರಾನ್ ಮಾಡ್ತಿರೋ ಪ್ರತಿದಾಳಿಯಿಂದ ಇಸ್ರೇಲ್ಗೂ ಡ್ಯಾಮೇಜಸ್ ಆಗ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ ಇಸ್ರೇಲ್ನಲ್ಲಿ 192 ಜನ ಗಾಯಗೊಂಡು ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲಾಗಿದ್ದಾರೆ. ಇಸ್ರೇಲ್ ಆರೋಗ್ಯ ಇಲಾಖೆನೇ ಕೊಟ್ಟಿರೋ ಮಾಹಿತಿ. ಫೆಬ್ರವರಿ 28ರಿಂದ ಇರಾನ್ ಜೊತೆ ಯುದ್ಧ ಶುರುವಾದಾಗಿನಿಂದ ಈವರೆಗೆ ಬರೋಬ್ಬರಿ 3727 ಜನ ಆಸ್ಪತ್ರೆ ಸೇರಿದ್ದಾರೆ. ಇದರಲ್ಲಿ ಅನೇಕರು ಕ್ಷಿಪಣಿ ದಾಳಿಯಿಂದ ಬಚಾವಾಗೋಕೆ ಬಂಕರ್ಗಳ ಕಡೆಗೆ ಓಡುವಾಗಲೇ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಒಂದ್ ಕಡೆ ಲೆಬನಾನ್ ಮತ್ತು ಇರಾನ್ ಮೇಲೆ ಇಸ್ರೇಲ್ ಸ್ಫೋಟಕಗಳ ಮಳೆಯನ್ನ ಸುರಿತಾ ಇದೆ. ಇನ್ನೊಂದ್ ಕಡೆ ಪ್ರತಿದಾಳಿಗೆ ಸಿಲುಕಿ ಇಸ್ರೇಲ್ನಲ್ಲೂ ಸಿಕ್ಕಾಪಟ್ಟೆ ಜನಕ್ಕೆ ಡ್ಯಾಮೇಜಸ್ ಆಗ್ತಾ ಇದೆ, ಕಟ್ಟಡಗಳಿಗೆ ಮತ್ತು ಜನರಿಗೂ ಕೂಡ ಗಾಯಗೊಂಡು ಸಾವಿನ ಸಂಖ್ಯೆ ಕಮ್ಮಿ ಇದ್ರೂ ಕೂಡ ಗಾಯಗೊಳ್ತಿರೋರ ಸಂಖ್ಯೆ ಜಾಸ್ತಿ ಆಗ್ತಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ಯುದ್ಧ ತೀವ್ರಗೊಳ್ತಾನೆ ಹೋಗ್ತಿರೋದ್ರಿಂದ ಅಮೆರಿಕ, UAE ಮತ್ತು ಲೆಬನಾನ್ ನಲ್ಲಿರೋ ತನ್ನ ಪ್ರಜೆಗಳಿಗೆ ಅಡ್ವೈಸರಿ ಜಾರಿ ಮಾಡಿದೆ. ನೀವು ಆದಷ್ಟು ಬೇಗ ಆ ರಾಷ್ಟ್ರಗಳನ್ನು ಬಿಟ್ಟು ಹೊರಗೆ ಬರೋಕ್ಕೆ ಟ್ರೈ ಮಾಡಿ ಅನ್ನೋ ಸೂಚನೆ ಕೊಟ್ಟಿದೆ. ಅಲ್ಲಿ ಉಳ್ಕೊಳ್ಳೋರು ಅಗತ್ಯ ವಸ್ತುಗಳನ್ನು, ಫುಡ್ ಮತ್ತು ಮೆಡಿಸಿನನ್ನು ಸ್ಟಾಕ್ ಮಾಡ್ಕೊಳ್ಳಿ, ಸೇಫ್ ಜಾಗಗಳಲ್ಲಿ ಇರಿ, ಲೋಕಲ್ ಅಥಾರಿಟಿಗಳ ಸೂಚನೆಯನ್ನು ಪಾಲಿಸಿ ಅನ್ನೋ ಅಡ್ವೈಸರಿ ಇಶ್ಯೂ ಮಾಡಿದೆ. ಸೊ ಸ್ನೇಹಿತರೆ, ಇಲ್ಲಿ ತನಕದ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪಿಸುವಂತ ಪ್ರಯತ್ನವನ್ನು ಮಾಡಿದ್ದೀವಿ. ನಿರಂತರವಾಗಿ ಮಾಹಿತಿಯನ್ನು ತಲುಪಿಸುವ ಕಾರ್ಯವನ್ನು ಮುಂದುವರಿಸ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲೇ ಪಕ್ಕದಲ್ಲಿ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಕೂಡ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು, ಅದು ಮೆಂಬರ್ ಓನ್ಲಿ ಬಿಸ್ ನ್ಯೂಸ್, ಎಕನಾಮಿಕ್ಸ್ನ ಮಿನಿ ಸೀರೀಸ್, ಸ್ಪೆಷಲ್ ವಿಡಿಯೋಸ್, ಅರ್ಲಿ ಆಕ್ಸೆಸ್ ವಿಡಿಯೋಸ್ ಎಲ್ಲವನ್ನ ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬೊಬ್ರು ಜಾಯ್ನ್ ಆದಾಗಲೂ ಕೂಡ ಅದು ನೀವು ನಮ್ಮ ತಂಡಕ್ಕೆ ಕೊಡೋ ಅತಿ ದೊಡ್ಡ ಶಕ್ತಿ. ಜಾಯಿನ್ ಬಟನ್ ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ಎಲ್ಲೇ ಇರಿ, ಸೇಫ್ ಆಗಿರಿ ಸ್ನೇಹಿತರೆ. ನಮಸ್ತೆ.